ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ನಮ್ಮ ಡೈರೆಕ್ಟರ್ದು ಅಧಿಕಾರಿಗಳು ಪಾತ್ರ ಇದೆ. ನನ್ನ ಒಂದೇ ಅಂತ ಇಲ್ಲ, ಅವ್ರಿಗೂ ಅಪ್ರಿಷಿಯೇಟ್ ಮಾಡಬೇಕು. ನನ್ನ ಒಬ್ಬನಿಂದ ಇಲ್ಲ, ನನ್ನ ಜೊತೆ ಅವರು ಕೈ ಜೋಡಿಸೋರೆ. ನಮ್ಮ ಮೈನಾರಿಟಿ ಡೈರೆಕ್ಟರ್ ಇರಲಿ, ಎಲ್ಲ ಅಧಿಕಾರಿಗಳು ಇರಲಿ, ಅವರೆಲ್ಲ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಲಾಖೆಯವರು ಎಲ್ಲ ಕೈ ಜೋಡಿಸಿದ ಕಾರಣಕ್ಕೆ ಇವತ್ತು ನಾನು ತುಂಬ ಸಂತೋಷ, ಖುಷಿ ಏನಪ್ಪ ತಂದಿದ್ದೆ ಅಂದರೆ 1,20,350 ಸ್ಟ್ರೆಂತ್ ಇದ್ದಿದ್ದು 2 ವರ್ಷದಲ್ಲಿ 2,08,065 ಸ್ಟ್ರೆಂತ್ ಆಗಿದೆ. ಸ್ಟ್ರೆಂತ್ ಎಷ್ಟಾಗಿದೆ? ಈಕ್ವಲ್ ಟು ಮೋರ್ ದ್ಯಾನ್ ಡಬಲ್. ಇನ್ನೂ ನಾನು ಪ್ರಯತ್ನ ಮಾಡಿ ಇನ್ನೂ ಈ 3 ವರ್ಷ ಅವಧಿಯಲ್ಲಿ ನಾನು ಕನಿಷ್ಠ ನನ್ನ ಅಧಿಕಾರಿಗಳಿಗೆ, ನನ್ನ ಡೈರೆಕ್ಟರ್ಗೆ, ನನ್ನ ಸೆಕ್ರೆಟರಿಗೆ ಅದೇ ಪದೇ ಹೇಳ್ತಾ ಇದ್ದೀನಿ. ಏನು ಇವತ್ತು 2 ಲಕ್ಷಕ್ಕೆ ತಂದಿದ್ದೀರಾ, ಆ ಸಂತೋಷ ಖುಷಿಯಾಗ ತಂದಿದೆ. ನಿನ್ನ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತೀನಿ. ಅಂದರೆ ಈ 3 ವರ್ಷ ಅವಧಿಯಲ್ಲಿ ಕನಿಷ್ಠ 5 ಲಕ್ಷ ಟಾರ್ಗೆಟನ್ನು ಮಾಡಬೇಕಾದಂಥ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಮೈನಾರಿಟಿ ಇಲಾಖೆ ಡಿಪಾರ್ಟ್ಮೆಂಟ್ ಅವ್ರಿಗೆ, ನಮ್ಮ ಜೀಲಾನಿ ಅವರಿರಲಿ, ಪಾಟೀಲ್ ಅವರಿರಲಿ, ಮಸೂದ್ ಅವರಿರಲಿ, ಎಲ್ಲ ಸೇರಿ ಈ ಅದ್ಭುತ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ಹೃದಯದಿಂದ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿ, ಅದ್ರ ಜೊತೆ ನಮ್ಮ PS ಅವ್ರದ್ದು ಪಾತ್ರ ಇದೆ, ನಮ್ಮ ಸರ್ಕಾರ ಸ್ಥಾನ ಅವ್ರದ್ದು ಪಾತ್ರ ಇದೆ, ನಮ್ಮ ಸೆಕ್ರೆಟರಿ ಅವ್ರದ್ದು ಪಾತ್ರ ಇದೆ, ನಮ್ಮ ಅಸೈನ್ ಅವ್ರದ್ದು ಪಾತ್ರ ಇದೆ. ಹೆಚ್ಚಿನ ಪಾತ್ರ ಅಂದರೆ ಸ್ವಲ್ಪ ಹೆವಿ ನಮ್ಮ OSD ವೆಂಕಟೇಶ್ ಅವ್ರದ್ದು ಪಾತ್ರ ಇದೆಪ್ಪ, ನಿಂದು ಪಾತ್ರ ಇದೆ. ಎಲ್ಲ ಸೇರಿ ನಾನೇನು ಒಬ್ಬ ಮಾಡೋಕ್ಕೆ ಸಾಧ್ಯ ಆಗಲ್ಲ, ನಾನು ಯಾವತ್ತೂ ಒಪ್ಪಲ್ಲ. ನಾನು ಎಲ್ಲರಿಗೂ ಏನೇನು ತಿಳ್ಕೊಳ್ಳಿ, ನನ್ನ ಅಧಿಕಾರಿಗಳಿಗೆ ನಾನು ಯಾವತ್ತೂ ನನ್ನ ಮಿನಿಸ್ಟ್ರಿ ಅಂತ ತಿಳ್ಕೊಂಡ್ಬಾರ್ದು. ಮಿನಿಸ್ಟ್ರಿಗೆ ಓದಿರ್ತೀನಿ, ನಾನು ಹೋಗ್ತೀನಿ. ನೀವು ಪರ್ಮನೆಂಟ್ ಇರೋವರೆಗೂ, ರಿಟೈರ್ಡ್ ಆಗೋವರೆಗಂತೂ ನೀವು ಇದ್ದೇ ಇರ್ತಿದ್ದಾನೆ. ನಾವೆಲ್ಲ ಒಂದು ಟೀಮ್ ಮಾಡಿಬಿಟ್ಟು ಟೀಮ್ ವರ್ಕ್ ಮಾಡ್ಬೇಕಾಗ್ತದೆ. ನಾನು ಇವತ್ತು ಮಂತ್ರಿ ಆಗಂತ ದುರಾಚಾರ ಮಾಡಿ ನಡೆದ್ರೆ ಎಷ್ಟು ದಿನ ನಡ್ತೀನಿ, ನಾಳೆ ಇರಲ್ಲ ನಾನು. ಹಂಗಾಗಿ ನಾನು ಇಷ್ಟಾದ ಜೊತೆ ಒಂಥರ ಟೀಮ್, ನಾವೆಲ್ಲ ಒಂದು ಟೀಮ್ ವರ್ಕ್ ಮಾಡಿದ್ರೆ ಮಾತ್ರ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ. ಇವತ್ತು ಒಳ್ಳೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ನಮ್ಮ ಜೀಲಾನಿ ಅವರಿಗೆ ಎಲ್ಲ ತಂಡಕ್ಕೆ, ಮೈನಾರಿಟಿ ತಂಡ ಎಲ್ಲ ಸ್ಟಾಫ್ಗೆ ನಾನು ಹೃದಯದಿಂದ ಧನ್ಯವಾದ ತಿಳಿಸಿ. ಪೇರೆಂಟ್ ಯಾವ ಥರ ತನ್ನ ಮಕ್ಕಳಿಗೆ ಒಂದು ಸಕ್ಸಸ್ ನೋಡಿ ಖುಷಿ ಪಡ್ತಾರಲ್ಲ, ಆ ಥರ ಮಾನ್ಯ ಸಚಿವರು ಅವಾರ್ಡ್ ಕೊಡೋ ಮುಂದೆ ಒಂದು ಎಕ್ಸ್ಪ್ರೆಷನ್ ಇತ್ತು. ಆ್ಯಕ್ಚುಲಿ ಆ ಎಕ್ಸ್ಪ್ರೆಷನ್ ಮೂಲಕ ಎಲ್ಲ ಹುಡುಗರಿಗೂ ಸಹ ಮಾತಾಡ್ಕೊತ 250 ಮಂದಿಗೆ ಸನ್ಮಾನ ಮಾಡೋದು, ಇಟ್ ಈಸ್ ನಾಟ್ ಎ ಜೋಕ್. ಸಕ್ಸಸ್ಫುಲಿ 2.5 ತಾಸು ಸನ್ಮಾನ ಮಾಡಿದರು. ಆ್ಯಕ್ಚುಲಿ ಅದಕ್ಕೆ ರಿಯಲಿ ಸರ್, ಐ ಆಮ್ ಥ್ಯಾಂಕ್ಫುಲ್ ಸರ್. ಆಮೇಲೆ ನಮ್ಮ ಹುಡುಗರು ಸಹ ನಿಮ್ಮಿಂದ ಸನ್ಮಾನಿತರಾಗಲಿ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಅವ್ರಿಗೂ ಸಹ ತುಂಬ ಖುಷಿಯಾಗಿದೆ ಅಂತ ಭಾವಿಸ್ತೇನೆ ಸರ್. ತಮಗೆ ಎಲ್ಲ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಸರ್. ಲಾಸ್ಟ್ ಬಟ್ ಒಂದು ಸರ್, ಇಲ್ಲಿ ತನಕ ನಮಗೆ ಮಾನ್ಯ ಸಚಿವರು ಇಷ್ಟು ಒಂದು ಸ್ಪೇರ್ ಮಾಡಿದ್ದಾರೆ. ಮುಖ್ಯ ಅತಿಥಿಗಳಿಗೆ ನಾವು ಒಂದು ಗೌರವ ಸಮರ್ಪಣೆ ಮಾಡಬೇಕು. ದಯವಿಟ್ಟು ಒಂದು 5 ಮಿನಿಟ್ಸಲ್ಲಿ ನಾವು ಗೌರವ ಸಮರ್ಪಣೆ ಸನ್ಮಾನ ಮಾಡ್ತೀವಿ ಮಾನ್ಯ ಸಚಿವರಿಗೆ ಮತ್ತು ಇತರೆ. ಚಿಂತನೆಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಾ ಜ್ಞಾನದ ಬೆಳಕು ವಿದ್ಯಾರ್ಥಿಗಳನ್ನ ಕಂಡ್ರೆ ಅತಿ ಹೆಚ್ಚು ಪ್ರೀತಿಸುವ ಇಲಾಖಾ ಸಚಿವರಿಗೆ ಇದೀಗ ನಮ್ಮ ಇಲಾಖೆಯ ಪರವಾಗಿ ನಮ್ಮ ನಿರ್ದೇಶಕರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಗಳ ಮೂಲಕ ನಮ್ಮ ವಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೋಡಿ ಸರ್, ದಯವಿಟ್ಟು ಎಲ್ಲರೂ ಆಸನಗಳನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇಷ್ಟೊಂದು ತಾಳ್ಮೆ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಸಚಿವರು